ಒಂದು ತುಂಬ ಸ್ಪೆಷಲ್ ಆದ ದಿನ. ಯಾಕೆಂದರೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನೋಡಬೇಕು ಅಂದಾಗ ಅಣ್ಣ ಸಿನಿಮಾ ನೋಡೋದ್ಮೇಲೆ ತಬ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ, ನೀವು ಮಾತಾಡ್ತಿದ್ದೆ ನಾವು ಮಾತಾಡೋಲ್ಲ, ಹಾಂ ತುಂಬ ಚೆನ್ನಾಗಿ ಮಾಡಿದ್ದೀರ ಸಿನಿಮಾ, ಬಹಳ ಅದ್ಭುತವಾಗಿದೆ ಅಂತ ಹೇಳಿ ಬೆಂತಟ್ಟಿದ್ರು. ಈಗ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ನೋಡಿ ನಿಜಕ್ಕೂ ಬಹಳ ಸಂತೋಷಪಟ್ಟರು. ವಾಟ್ ಅ ಡೈರೆಕ್ಷನ್, ವಾಟ್ ಅನ್ ಆ್ಯಕ್ಟಿಂಗ್, ವಾಟ್ ಅ ಫೋಟೋಗ್ರಫಿ, ವಾಟ್ ಅ ಮ್ಯೂಸಿಕ್, ಪ್ರತಿಯೊಂದು ವಿಭಾಗನ ಕೊಂಡಾಡಿದ್ರು. ಸೊ ಸಂಜು ವೆಡ್ಸ್ ಗೀತಾ 2 ನಿಜವಾಗ್ಲೂ ನಮ್ಮೆಲ್ಲ ಕನ್ನಡಿಗರಿಗೆ, ನಮ್ಮೆಲ್ಲ ಸಿನಿ ಪ್ರೇಕ್ಷಕರಿಗೆ ಇಟ್ ವಿಲ್ ಬಿ ಅ ಟ್ರಿಪ್ ಟು ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಟ್ರಿಪ್ ಟು ಅನ್ ಎಮೋಷನಲ್ ವರ್ಲ್ಡ್. ಒಂದು ಎಮೋಷನಲ್ ಪ್ರಪಂಚಕ್ಕೆ ನಿಮ್ಮನ್ನು ಕರೆದೋಗುವಂಥ ಸಿನಿಮಾ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಅಂತ ಶಿವಣ್ಣವ್ರು ಹೇಳಿದ್ರು. ನಿಜವಾಗ್ಲೂ ಬನ್ನಿ, ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಿಗೆ ಬನ್ನಿ, ಎಂಜಾಯ್ ಮಾಡಿ, ಒಂದು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಗೆ ಹೋಗಿ, ಒಂದು ಎಮೋಷನಲ್ ಟ್ರಿಪ್ಗೆ ಹೋಗಿ, ನಿಮ್ಮ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಿನ್ನದಂಥ ಸಿನಿಮಾ, ಒಂದು ಬ್ಯೂಟಿಫುಲ್ ಸಿನಿಮಾ ಸಂಜು ವೆಡ್ಸ್ ಗೀತಾ ಪಾರ್ಟ್ 2. ಈ ಸಿನಿಮಾ ನೋಡಿ ಬ್ಲೆಸ್ ಮಾಡಿದ್ದಕ್ಕೆ ಶಿವಣ್ಣವ್ರಿಗೆ ಮತ್ತು ಅವರ ನಮ್ಮ ಪತ್ನಿ ಗೀತಕ್ಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಬಂದ ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈಗ ಆಬ್ಸೆನ್ಸ್ ಆಗಿದೆ, ನಾವು ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ, ಚೇಂಬರ್ನ ನಾವು ಒತ್ತಾಯ ಮಾಡಿದ್ದೀವಿ, ರಚಿತಾರಾಮನ್ನು ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ, ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು, ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಕಾಲಾವಕಾಶ ತೊಗೊಂಡಿದ್ದಾರೆ, ಒಂದು 2-3 ದಿನ ಟೈಮ್ ಕೊಡಿ, ನಾವು ನಿಮ್ಗೆ ಹೇಳ್ತೀವಿ ಅಂತ. ಇವತ್ತು 2ನೇ ದಿನ, ಇನ್ನೂ ಒಂದಿನ ಟೈಮ್ ಇದೆ. 3ನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ. ಮತ್ತೆ ಅವಾಗೇನು ಮಾಡಬೇಕು, ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತೊಗೋತಾರೆ. ವಿಲ್ ಸಿ ವಿಲ್ ಲುಕ್ ಅಟ್ ದಟ್.